ಸಿದ್ದರಾಮಯ್ಯನವರ ಕುಡಿ ಸಿದ್ದರಾಮಯ್ಯನವರ ಮೊಮ್ಮಗ ರಾಜಕೀಯ ಪ್ರವೇಶಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ. ರಾಹುಲ್ ಗಾಂಧಿಯವರು ಇವತ್ತು ಬೆಂಗಳೂರಿಗೆ ಬಂದಾಗ ಸಿದ್ದರಾಮಯ್ಯನವರು ಅವ್ರನ್ನ ಸ್ವಾಗತ ಮಾಡೋಕ್ಕೆ ಹೋಗ್ತಾರೆ. ಅವರ ಮೊಮ್ಮಗ ಜೊತೆಯಲ್ಲಿರ್ತಾರೆ. ರಾಜಕೀಯ ವೇದಿಕೆಗಳಿಗೆ ತಮ್ಮ ಮೊಮ್ಮಗನನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ತಮ್ಮ ಮೊಮ್ಮಗ ಧವನ್ಗೆ ವೇದಿಕೆ ರೆಡಿ ಮಾಡ್ತಾ ಇದ್ದಾರೆ ಮುಂದಿನ ರಾಜಕೀಯ ಪ್ರವೇಶಕ್ಕೆ. ಮೊನ್ನೆ IPL ಕಾರ್ಯಕ್ರಮ ಆದಾಗಲೂ ಸಹ ತಮ್ಮ ಮೊಮ್ಮಗನನ್ನು ವಿಧಾನಸೌಧದ ಮುಂದಕ್ಕೆ ಕರೆಸ್ಕೊಂಡಿದ್ರು. ಬಹಳ ಸಂತೋಷ. ಈ ಸಮುದಾಯದಲ್ಲಿ, ನಮ್ಮ ಕುರುಬ ಸಮುದಾಯದಲ್ಲಿ ರಾಜಕೀಯ ನಾಯಕರೇ ಇಲ್ಲದಂತಹ ಪರಿಸ್ಥಿತಿ, ರಾಜಕೀಯ ನಾಯಕರೇ ಇಲ್ಲದಂತಹ ಶೂನ್ಯದತ್ತ ಹೋಗ್ತಾ ಇದೆ. ಇನ್ನೊಂದು 5-6 ತಿಂಗಳಲ್ಲಿ ಏನು ಬೇಕಾದರೂ ಆಗ್ಬೋದು. ಅಂತಹ ಸಮಯದಲ್ಲಿ ರಾಜಕೀಯ ನಾಯಕರೇ ಇಲ್ಲದಂತಹ ಪರಿಸ್ಥಿತಿನಲ್ಲಿ ಯಾರಾದರೂ ಹೊಸಬರು ಬರಬೇಕಲ್ಲ. ಈ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ತಮ್ಮ ಮೊಮ್ಮಗನನ್ನು ರಾಜಕೀಯ ಪ್ರವೇಶಕ್ಕೆ ಅಖಾಡ ರೆಡಿ ಮಾಡ್ತಾ ಇರ್ಬೋದು, ವೇದಿಕೆ ರೆಡಿ ಮಾಡ್ತಾ ಇರ್ಬೋದು. ಮುಂದಿನ 2028ಕ್ಕೆ ಅವರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಏನಾದರೂ ವಯಸ್ಸು ಬಂತು ಅಂತಂದರೆ ಖಂಡಿತವಾಗ್ಲೂ ಅವರು ಸ್ಪರ್ಧೆನೂ ಮಾಡಿಸ್ಬೋದು, ಹೇಳಲಿಕ್ಕಾಗಲ್ಲ. ಸಮುದಾಯದ ಮಟ್ಟಿಗೆ ಒಬ್ಬ ರಾಜಕೀಯ ನಾಯಕರ ಮೊಮ್ಮಗ ರಾಜಕೀಯಕ್ಕೆ ಬರ್ತಾ ಇರುವುದು ಒಂದು ಉತ್ತಮವಾದಂತಹ ಬೆಳವಣಿಗೆ. ಅದೇ ರೀತಿ ಈಶ್ವರಪ್ಪನವರ ಮಗನೂ ಬರಬೇಕಾಗಿತ್ತು, ಹಿನ್ನಡೆ ಆಯಿತು. ವಿಶ್ವನಾಥ್ ಅವ್ರ ಮಗನೂ ಬರಬೇಕಾಗಿತ್ತು, ಹಿನ್ನಡೆ ಆಯಿತು. ಮತ್ತಾರೂ ಇಲ್ಲ. ಅಲ್ಲಲ್ಲಿ ಬರುವಂತಹ ರಾಜಕೀಯಕ್ಕೆ ಬಂದಿದ್ದಂತಹ ನಿಕೇತ್ ರಾಜ್ ಇರ್ಬೋದು, ನಮ್ಮ ವಿನಯ್ ಕುಮಾರ್ ಆಗಿರ್ಬೋದು, ಇಂಥವರಿಗೆ ಪ್ರೋತ್ಸಾಹ ಕೊಡಬೇಕಾಗಿತ್ತು. ಇಂಥವರಿಗೆ ಪ್ರೋತ್ಸಾಹ ಕಳೆದ ಚುನಾವಣೆಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದರೆ ಬಹುಶಃ ಇಷ್ಟು ಹೊತ್ತಿಗೆ ಒಂದು ಅಖಾಡ ರೆಡಿ ಆಗ್ತಾ ಇರ್ತಿತ್ತು, ಒಂದು ಯುವಕರ ಟೀಮನ್ನು ನಾವು ಮಾಡ್ಬೋದಾಗಿತ್ತು. ಅವತ್ತು ಅದರ ಬಗ್ಗೆ ಯೋಚನೆನೇ ಮಾಡಲಿಲ್ಲ. ನಿಕೇತ್ ರಾಜ್ ಸಹ ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ. ತನಗೆ ಟಿಕೆಟ್ ಸಿಗಲಿಲ್ಲ, ತನಗೆ ಅನ್ಯಾಯ ಆಗಿದೆ ಅಂತ ಗೊತ್ತಿದ್ರೂ ಸಹ ದಾವಣಗೆರೆಗೆ ಬಂದು ವಿನಯ್ ಕುಮಾರ್ ವಿರುದ್ಧ ನಿಕೇತ್ ರಾಜ್ ಪ್ರಚಾರ ಮಾಡಿ ಹೋದ್ರಲ್ಲ. ಇದು ನೋವಿನ ಸಂಗತಿ. ನಿಕೇತ್ ರಾಜ್ ಬೇರೆ ಯಾರೂ ಅಲ್ಲ. ನಿಕೇತ್ ರಾಜ್ ಸಹ ನಮ್ಮ ಜೊತೆಯಲ್ಲೇ ಇದ್ದಂಥವರು. ನಿಕೇತ್ ರಾಜ್ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಉನ್ನತವಾದಂಥ ಸ್ಥಾನದಲ್ಲಿದ್ದಾರೆ. ಅವರಿಗೆ MLC ಕೊಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. MLC ಕೊಡಲಿಲ್ಲ ಅಂದರೆ ಯಾವುದಾದ್ರೂ ಒಂದು ಬೋರ್ಡ್ ಚೇರ್ಮನ್ ಕೊಡ್ತಾರೆ, ತೃಪ್ತಿ ಪಡಿಸ್ತಾರೆ. ಡಿಸೆಂಬರ್ ನಂತರ ಯಾವುದಾದ್ರೂ ಒಂದು ಬೋರ್ಡ್ ಚೇರ್ಮನ್ ಆದರೂ ಕೊಡ್ತಾರೆ. MLC ಕೊಟ್ಟರೆ ಅದು ಪುಣ್ಯ, ಅದು ಅವರು ಪಡ್ಕೊಂಡಿರುವಂತಹ ಪುಣ್ಯ ಅಂತ ಹೇಳ್ಬೋದು. ನಮ್ಮವರ ವಿರುದ್ಧ ನಮ್ಮವರನ್ನೇ ಎತ್ತಿ ಕಟ್ಟುವಂತಹ ಕೆಲಸ ಎಲ್ಲಿಯವರೆಗೂ? ಯಾವ ವಿನಯ್ ಕುಮಾರ್ಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ 4 ದಿವಸ ಈ ಕ್ಷೇತ್ರದಲ್ಲಿ ಇದ್ದು ವಿನಯ್ ಕುಮಾರ್ಗೆ ಒಂದು ವೋಟ್ ಹಾಕಬಾರ್ದು ಅಂತ ಹೇಳಿದಂತಹ ಸಿದ್ದರಾಮಯ್ಯನವ್ರ ಕೈಲಿ ಹೇಳಿಸಿದ್ರು. ನಾನು ಬೇಕಾ ವಿನಯ್ ಕುಮಾರ್ ಬೇಕಾ ಅಂತೇಳಿ ಹೇಳಿಸಿದ್ರು. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ತನ್ನ ಪಕ್ಷದ ಅಭ್ಯರ್ಥಿ ಗೆಲ್ಲಲೇಬೇಕೆಂಬ ಒತ್ತಡಕ್ಕೆ ಮನಸ್ಸಿಲ್ಲವೋ ಗೊತ್ತಿಲ್ಲ, ಆದರೆ ಹೇಳಿಸಿದ್ರು. 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರಕ್ಕೂ ಸಹ ಒಂದು ದಿವಸ ಬಿಟ್ಟು ಬೇರೆ ದೇಶಕ್ಕೆ ಹೋಗದೇ ಇರುವಂತಹ ಮುಖ್ಯಮಂತ್ರಿಗಳಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ 4 ದಿವಸ ಇಟ್ಕೊಂಡು ಸಮುದಾಯದ ಸಭೆ ಮಾಡಿ, ಸಮುದಾಯದ ಸಭೆಯಲ್ಲಿ ನಾನು ಬೇಕಾ ವಿನಯ್ ಕುಮಾರ್ ಬೇಕಾ, ಒಂದು ವೋಟ್ ಹಾಕಬೇಡಿ ಅಂತ ಹೇಳಿಸಿದ್ರು. ಹೊನ್ನಾಳಿಲಿ ಹೇಳಿಸಿದ್ರು. ಸಿದ್ದರಾಮಯ್ಯನವ್ರಿಗೆ ಯಾವ ಅನಿವಾರ್ಯ ಇತ್ತೋ ಗೊತ್ತಿಲ್ಲ, ಆದರೆ ಹೇಳಿಸಿದ್ರು. ಇನ್ನು ಮುಂದೆ ಆದರೂ ನಿಜಕ್ಕೂ ಸಿದ್ದರಾಮಯ್ಯನವರ ಮೊಮ್ಮಗ ಧವನ್ ರಾಕೇಶ್ ರಾಜಕೀಯಕ್ಕೆ ಬರ್ತಾ ಇರುವುದು ಒಳ್ಳೆಯ ಬೆಳವಣಿಗೆ. ಸ್ವಾಗತ ಮಾಡೋಣ. ಯುವಕರು ಬರಬೇಕು, ಸ್ವಾಗತ ಮಾಡೋಣ. ಸಿದ್ದರಾಮಯ್ಯನವರು ಬಂದರು, ಅವ್ರ ಮಗ ಬಂದರು, ಮೊಮ್ಮಗನೂ ಬರ್ತಾ ಇದ್ದಾರೆ. ಸ್ವಾಗತ ಮಾಡೋಣ. ಸಮುದಾಯದ ಮಟ್ಟಿಗೆ ಮರುಗಾಳಿನಲ್ಲಿ ಮರುಭೂಮಿಯಲ್ಲಿ OSS ಥರ ಅವರ ಮೊಮ್ಮಗನೂ ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಅಂತಂದಾಗ ಸ್ವಾಗತ ಮಾಡೋಣ. ರಾಕೇಶ್ ಸಿದ್ದರಾಮಯ್ಯನವರು ರಾಜಕೀಯಕ್ಕೆ ಬರಬೇಕಾಗಿತ್ತು. ದುರ್ವಿಧಿ. ರಾಕೇಶ್ ಸಿದ್ದರಾಮಯ್ಯವರು ನಮ್ಮನ್ನೆಲ್ಲ ಬಿಟ್ಟು ಹೋದರು. ಅವರ ಮಗನಾದರೂ ಇವಾಗ ರಾಜಕೀಯಕ್ಕೆ ಬರ್ತಾ ಇದ್ದಾರೆ, LLB ಮಾಡ್ತಾ ಇದ್ದಾರೆ ಅಂತಂದರೆ ನಾವೆಲ್ಲ ಸ್ವಾಗತ ಮಾಡೋಣ. ಅದೇ ರೀತಿ ಮುಂದಿನ ವಿಧಾನಸಭಾ ಚುನಾವಣೆ ಸಮಯದಷ್ಟೊತ್ತಿಗೆ ನಮ್ಮ ಸಮುದಾಯದ ರಾಜಕೀಯ ಯುವ ನಾಯಕರನ್ನು ಹುಡುಕುವಂತಹ ಕೆಲಸ, ಕನಿಷ್ಠ 20ರಿಂದ 25 ಜನ ಶಾಸಕರನ್ನಾಗಿ ಮಾಡುವಂತಹ ಕೆಲಸ ಇದ್ದಾರೆ, ಹುಡುಕುತ್ತಾ ಇದ್ದೇವೆ. ಕೋಲಾರದಿಂದ ವರ್ತೂರು ಪ್ರಕಾಶ್ ಆಗ್ಬೋದು, ಬೆಂಗಳೂರು ವಿಜಯನಗರ ಗೋವಿಂದರಾಜನಗರದಿಂದ 2 ಶಾಸಕರಾಗಬಹುದು. ನಮ್ಮ ವೆಂಕಟೇಶ್ ಮೂರ್ತಿಯವರು ಯಶವಂತಪುರದಲ್ಲಿ ಪ್ರಯತ್ನ ಮಾಡ್ಬೋದು. ಅದೇ ರೀತಿ
ಯಾರು ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರಿದ್ದಾರೆ, ನಮ್ಮ ಶಾಂತಕುಮಾರಿ ಅವರಿದ್ದಾರೆ, ನಮ್ಮ CS ರಾಜು ಅವರಿದ್ದಾರೆ ಬೆಂಗಳೂರಿನಲ್ಲಿ. ಹೀಗೆ ಮುಂದುವರಿಸ್ಕೊಂಡೋಗಿ ಈಗ ಪಿರಿಯಾಪಟ್ಟಣದಲ್ಲಿ ಗಣೇಶ್ ಇದ್ದಾರೆ. ಮತ್ತು ವಿಶ್ವನಾಥ್ ಅವರ ಮಗ ಅಮಿತ್ ದೇವರಟ್ಟಿ ಅವರು ಹುಣಸೂರಿಂದ ಪ್ರಯತ್ನ ಮಾಡ್ಬೋದು, ಇದೆ ಅವಕಾಶ ಇದೆ. ಗಂಗಾವತಿಯಿಂದ ಹನುಮಂತಪ್ಪ ಇದ್ದಾರೆ, BD ಪಾಟೀಲ್ರಿದ್ದಾರೆ, ಮಲ್ಲಿಕಾರ್ಜುನ್ ಮದರಿ ಅವರಿದ್ದಾರೆ, ಭೀಮಣ್ಣ ಮೇಟಿ ಇದ್ದಾರೆ, ಅರವಿಂದ್ ದಳವ ಇದ್ದಾರೆ. ಎಷ್ಟು ಜನ ಇವತ್ತು ಅವಕಾಶಕ್ಕೋಸ್ಕರವಾಗಿ ಕಾಯ್ತಾ ಇದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಯುವಕರ ಪಡೆಯನ್ನು ಹುಟ್ಟುಹಾಕೋದಕ್ಕೆ, ಒಬ್ಬ ಶೋಷಿತ ವರ್ಗದ ನಾಯಕನ ಸ್ಥಾನವನ್ನು ತುಂಬೋದಕ್ಕೆ ವಿನಯ್ ಕುಮಾರ್ ಅವರು ಸ್ವಾಭಿಮಾನಿ ಬಳಗದ ಮೂಲಕ ಏನು ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ, ಸಂವಿಧಾನವೇ ಸಿದ್ಧಾಂತ ಅಂತೇಳಿ. ನೋಡಿ, ಇವಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೆಪ್ಟೆಂಬರ್ 14ನೇ ತಾರೀಕು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಶೋಷಿತರ ಪರವಾಗಿ ಏನು ಕೆಲಸ ಮಾಡಬೇಕು ಮಾಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣದ ಕೊರತೆ ಇದೆ, SLC PUC ರಿಸಲ್ಟಲ್ಲಿ ಕೆಳಮಟ್ಟಕ್ಕೆ ಇದೆ, ಅವರನ್ನು ಮೇಲ್ಮಟ್ಟಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಒಂದು ಸಂಕಲ್ಪ ಮಾಡಿ ಕಲ್ಯಾಣ ಕರ್ನಾಟಕದಲ್ಲಿ ಸೆಪ್ಟೆಂಬರ್ 14ನೇ ತಾರೀಕು ಯಾದಗಿರಿಯಲ್ಲಿ ಮಾಡ್ತಾ ಇದ್ದಾರೆ. ಬೀದರ್ನಿಂದ ಬಳ್ಳಾರಿಯವರೆಗೂ ಜಾಗೃತಿ ಯಾತ್ರೆ ಮಾಡ್ತಾ ಇದ್ದಾರೆ. ಸಂವಿಧಾನ, ಪ್ರಜಾಪ್ರಭುತ್ವ, ನಾಯಕತ್ವ ಮತ್ತು ಶಿಕ್ಷಣದ ಬಗ್ಗೆ ಜಾಗೃತಿ ಯಾತ್ರೆ ಮಾಡ್ತಾ ಇದ್ದಾರೆ. ಇಂತಹ ಯುವಕರು ಮುನ್ನೆಲೆಗೆ ಬರಬೇಕು. ಅದು ವಿನಯ್ ಕುಮಾರ್ ಮಾತ್ರ ಅಲ್ಲ, ಯುವ ನಾಯಕರು ಮುನ್ನೆಲೆ ಬರಬೇಕು. ಚುನಾವಣೆ ಇನ್ನು 2.5 ವರ್ಷ ಟೈಮ್ ಇದೆ. ಪ್ಲ್ಯಾಟ್ಫಾರ್ಮ್ ರೆಡಿ ಆಗಬೇಕು, ವೇದಿಕೆ ರೆಡಿ ಆಗಬೇಕು. ವಿನಯ್ ಕುಮಾರ್ ಒಂದು ಕ್ಷೇತ್ರದಲ್ಲಿ ನಿಂತು ಗೆಲ್ಲೋದಕ್ಕೇನು ಕಷ್ಟ ಅಲ್ಲ. ಆದರೆ ಆ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಇದೆ ಅಂತಂದರೆ, ನನ್ನಂತೆಯೇ ನನ್ನ ಜೊತೆಯಲ್ಲೇ ಇನ್ನೊಂದು 10 ಜನ ರಾಜಕೀಯಕ್ಕೆ ಬರಬೇಕು. ಏನು ಶೋಷಿತ ವರ್ಗಗಳು, ಅಹಿಂದ ವರ್ಗಗಳು ನನ್ನಂತೆ 10 ಜನ ನನ್ನ ಜೊತೆಯಲ್ಲಿ ಶಾಸಕರಾಗಿ ಬರಬೇಕು ಅನ್ನೋ ಒಂದು ಏನು ಅವ್ರ ಗುರಿ ಇದೆಯಲ್ಲ, ಅವರ ಮನಸ್ಸಿನಲ್ಲಿ ಹುಟ್ಟಿದೆಯಲ್ಲ, ಆ ಕಾರಣಕ್ಕೋಸ್ಕರ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಏನು ಅಹಿಂದ ಅಂದ ತಕ್ಷಣ ಸಿದ್ದರಾಮಯ್ಯ ಅಂತ ಹೇಳ್ತಿದ್ರು. ನಿಜಕ್ಕೂ ಸಿದ್ದರಾಮಯ್ಯನವರ ಶಕ್ತಿ ಅಹಿಂದ ವರ್ಗಗಳಲ್ಲಿ ಏನಿದೆಯಲ್ಲ, ಆ ಶಕ್ತಿಯನ್ನು ತುಂಬುವಂತಹ ಕೆಲಸ ಯುವಕರು ಮಾಡಬೇಕು. ಇವತ್ತೇನು ಸತೀಶ್ ಜಾರಕಿಹೊಳಿ ಅವರಿದೆಯಲ್ಲ, ಅವರೇನು ಹೋರಾಟ ಮಾಡ್ತಾ ಇದ್ದಾರಲ್ಲ, ಮಾನವ ಬಂಧುತ್ವ ವೇದಿಕೆ, ಸಂತೋಷ್ ಲಾಡ್ ಅವರು ಮಾಡ್ತಾ ಇದ್ದಾರೆ, ಸಂತೋಷ್ ಲಾಡ್ ಫೌಂಡೇಶನ್ನಿಂದ, ವಿನಯ್ ಕುಮಾರ್ ಅವರು ಸಹ ಸ್ವಾಭಿಮಾನಿ ಬಳಗದಿಂದ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪಾದಯಾತ್ರೆಗಳನ್ನು ಮಾಡ್ತಾ ಇರುವಂಥದ್ದು, ಜಾಗೃತಿ ಯಾತ್ರೆಗಳನ್ನು ಮಾಡ್ತಾ ಇರುವಂಥದ್ದು, ಸಂವಿಧಾನವೇ ಸಿದ್ಧಾಂತ ಅಂತ ಮಾಡ್ತಾ ಇರುವಂಥದ್ದು, ಕಾರ್ಯಾಗಾರಗಳನ್ನು ಮಾಡ್ತಾ ಇರುವಂಥದ್ದು, ಮುಂದಿನ 1 ವರ್ಷಕ್ಕೆ ಏನು ಬೇಕೋ ಎಲ್ಲ ಕ್ಯಾಲೆಂಡರ್ಗಳು ರೆಡಿ ಮಾಡ್ಕೊಂಡು ಕೂತಿರುವಂಥದ್ದು, ಹಂತವಾಗಿ ಹೋಗ್ತಾ ಇರುವಂಥದ್ದು. ಇಂತಹ ಕೆಲಸಗಳಾಗಬೇಕು. ರಾಜಕೀಯಕ್ಕೆ ಬರಬೇಕು. ಇದು ಸಮುದಾಯ ಅಂತ ಅಲ್ಲ, ಏನು ಅಹಿಂದ ವರ್ಗಗಳಿಗೆ ಮುಂದಿನ ನಾಯಕ ಯಾರು ಎಂಬ ಪ್ರಶ್ನೆಗೆ ನಾವೇ ಹುಟ್ಟು ಹಾಕುವಂಥ ಕೆಲಸ ಮಾಡಬೇಕು. ಬಂಧುಗಳೇ, ಶ್ರೀ ಕನಕ TV ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಶ್ರೀ ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.